ಸರ್ ನಮಸ್ತೆ. ಏನ್ ಸರ್ ಇವತ್ತು ಸ್ಟಾಕ್ಗಳು ನಿಮ್ದು? ಹೌದು ಸರ್, ಇವಾಗ ಸಂಕ್ರಾಂತಿ ಹಬ್ಬ ಮತ್ತು ಪ್ರಯುಕ್ತ ಈ ಇಯರ್ 2026ಗೆ ನಮ್ಮ ಕಸ್ಟಮರ್ಗೆ ಮತ್ತು ನಿಮ್ಮ ವ್ಯೂವರ್ಸ್ಗೆ ಇವತ್ತು 100+ ವೆಹಿಕಲ್ ಹೊಸ ಸ್ಟಾಕ್ ಬಂದಿದೆ. ಸೂಪರ್ ಸರ್. ಮತ್ತು ಪ್ರತಿಯೊಂದು ಸಿಂಗಲ್ ಮೂವಬಲ್ ರ್ಯಾಕು, ಡಬಲ್ ಮೂವಬಲ್ ರ್ಯಾಕು, ಸ್ಮಾಲ್ ವೆಹಿಕಲ್ಲು, ಫುಡ್ ಕಾರ್ಟ್ಸು ರೈಟ್ ಫ್ರಮ್ 25,000 ಶುರು ಆಗುತ್ತೆ. ಫುಡ್ ಕಾರ್ಟ್ ಈ ಸತಿ ನಿಮ್ಗೆಲ್ಲ ಹೊಸ ವರ್ಷದ ಕೊಡುಗೆ ಕೊಡ್ತಾ ಇದೀವಿ, ಮತ್ತೆ ಸಂಕ್ರಾಂತಿ ಪ್ರಯುಕ್ತ ಕೊಡುಗೆ ಕೊಡ್ತಾ ಇದೀವಿ. ನೋಡ್ಬೋದು ಪ್ರತಿಯೊಂದು ಸ್ಟಾಕ್ ಮೋರ್ ದೆನ್ 100 ವೆಹಿಕಲ್ಸ್ ಇದೆ. ಸೊ ತಡ ಮಾಡಬೇಡಿ, ಜಲ್ದಿ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರಿಗೆ ಬನ್ನಿ. ದೇವೇಗೌಡ ಸರ್ಕಲ್ ಹತ್ರ ಇದೆ, ರಿಂಗ್ ರೋಡ್ ಹತ್ರ, ಕರ್ನಾಟಕದಲ್ಲಿದೆ, ಮೈಸೂರಿನಲ್ಲಿ. ಸೊ ಯಾವುದೇ ಕಾರಣಕ್ಕೆ ಮೊಬೈಲ್ನಲ್ಲೂ ಸಹ ಎಲ್ಲರೂ ಬುಕ್ ಮಾಡ್ತಾವ್ರೆ, ನೀವು ಅದನ್ನ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಜಲ್ದಿ ಬಂದು ನಿಮ್ದೊಂದು ಕಾರ್ಟ್ ನಿಮ್ಮ ಹೆಸರು ದಸ್ಕೊಳ್ಳಿ, ನಿಮ್ಮ ಒಂದು ಹಾಕ್ಕೊಳ್ಳಿ. ಯಾವುದೇ ಗಾಡಿ ನೀವು ಬರ್ಬೋದು ಅಂದ್ರೆ ಬನ್ನಿ, ಇವತ್ತು ತೋರ್ಸೋಣ ಹೊಸ ಸ್ಟಾಕು. ದಯವಿಟ್ಟು ತೋರಿಸಿ ಸರ್. ಖಂಡಿತವಾಗ್ಲೂ ಬನ್ನಿ. ಇವತ್ತು ಒಂದು ಫುಡ್ ಕಾರ್ಟ್ ಕೊಡ್ತೀವಿ ನಿಮ್ಗೆ. ಬ್ಯಾನ್ಮೇರಿ ಕಾನ್ಸೆಪ್ಟ್ ಇರ್ಬೋದು, ಸ್ಮಾಲ್ ನೀವು ಹೂ ಮಾಡೋರು ಇರ್ಬೋದು, ಇಲ್ಲ ಸ್ಮಾಲ್ ಬಿಸ್ನೆಸ್ ಬ್ಯಾನ್ಮೇರಿ ನಿಮ್ಗೆ ಮಾಡಕ್ಕೆ, ಇಲ್ಲ ನಿಮ್ಗೆ ಬೇಬಿ ಕಾರ್ನ್ ಮಾಡಕ್ಕೆ, ಸಿಂಗಲ್ 1 or 2 ಐಟಮ್ಸ್ ಇಟ್ಕೊಂಡು ಮಾಡಕ್ಕೋಸ್ಕರ 25,000 ಶುರು ಮಾಡ್ತೀವಿ. ಸೂಪರ್ ಸರ್. ಈ ಗಾಡಿ ಹೇಳಿ ಸರ್. ಇದು ಕಸ್ಟಮೈಸ್ ಆಗಿ ಪುಟ್ಟಮ್ಮಸ್ ಪ್ಯಾರಡೈಸ್ ಅಂತ ಮಾಡ್ತಾ ಇದೀವಿ. ಸ್ಯಾಂಡ್ವಿಚ್, ಬರ್ಗರ್, ಸೊ ಎಗ್ ರೋಲ್ಸ್ ಆ ತರ ಬರುತ್ತೆ. ಈ ಕಾನ್ಸೆಪ್ಟ್ ಕಸ್ಟಮರ್ ಹೇಳಿ ಬ್ಯಾಂಗ್ಳೂರವ್ರು ಮಾಡಿಸ್ಕೊಂಡಿರ್ತಾ ಇರೋದು. ಇದನ್ನ ಗಾಡಿ ನಿಮ್ಗೆ 1 lakh ಇಂದ ಶುರು ಆದ್ರೆ 1.25 ತನಕನು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ಸಂಕ್ರಾಂತಿ ಬರ್ತಾ ಇದೆ, ಖಂಡಿತವಾಗ್ಲೂ 2 ವೀಲರ್ ನಲ್ಲಿ ಇದು ನೀವು ಹಾಕೊಂಡು ಕಟ್ಕೊಂಡು ಎಲ್ ಬೇಕೋ ಅಲ್ಲಿ ತಗೋಗ್ಬೋದು. ಸೂಪರ್ ಸರ್, ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಾ. ಖಂಡಿತವಾಗ್ಲೂ ಸ್ಮಾಲ್ ವೆಹಿಕಲ್ಸ್ 1.5 ಲಕ್ಷ, 160, 175 ಆಸ್ ಪರ್ ಕಸ್ಟಮರ್ ಡಿಸೈನು ನಾವು ಮಾಡ್ಕೊಡ್ತಾ ಇದೀವಿ. ಇದನ್ನ ನೀವು ಈ ಸತಿ ಅಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡ್ರೆ ಇದೊಂದು ಸತಿ ಟೈಮ್ ಸಿಗಲ್ಲ. ಯಾಕಂದ್ರೆ ಇವಾಗ ಫುಡ್ ಕಾರ್ಟ್ಸ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಸೌತ್ ನಲ್ಲಿ ನಿಮ್ಮಂತ ಕಸ್ಟಮರ್ಸ್ ನಮ್ಗೆ ತುಂಬಾನೇ ಇದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ನಮ್ಗೊಂದು ಪ್ರೋತ್ಸಾಹ. ಇಂಥ ಒಂದು ಡಿಫ್ರೆಂಟ್ ಡಿಸೈನ್ ವೆಹಿಕಲ್ಸ್ ಮಾಡೋದಕ್ಕೆ ಬನ್ನಿ ನೋಡೋಣ. ಸೊ ಸೂಪರ್ ಎಸ್ ನಲ್ಲಿ ನಾವು ವೆಹಿಕಲ್ ಮಾಡಿದೀವಿ. ಇನ್ಸೈಡ್ ಕಾನ್ಸೆಪ್ಟ್ ನಲ್ಲಿ ಫುಲ್ಲಿ ನಿಮ್ಗೆ ಲೈಟಿಂಗ್ ಬೋರ್ಡ್ಸ್ ಬರುತ್ತೆ, ಮೂವಬಲ್ ರ್ಯಾಕ್ ಬರುತ್ತೆ. ಸರ್ ಈ ಸಲಿನ ಬೆಸ್ಟ್ ಪರ್ಫಾರ್ಮರ್ ಅಂದ್ಬಿಟ್ಟು ಬೆಸ್ಟ್ ಪರ್ಫಾರ್ಮರ್ ಅಂಡ್ ಡಿಸೈನ್ ಅಲ್ಲಿ ನಿಮ್ಗೆ ಪುನಃ ಅವಾರ್ಡ್ ಸಿಕ್ಕಿದೆ. ಪ್ರೈಡ್ ಆಫ್ ಕರ್ನಾಟಕ. ಹೌದು, ಪ್ರೈಡ್ ಆಫ್ ಕರ್ನಾಟಕ ಸತತ ಬಾಡಿ 2 ಸತಿ ನಾವು ತಗೊಂಡಿರೋದು. ಇದೆಲ್ಲ ನಮ್ಗೆ ಒಂದು ಏನಾಗಿದೆ ಅಂದ್ರೆ ಕಸ್ಟಮರ್ ಕನ್ಸು ಮಾಡ್ತಾ ನಮ್ದು ಕನ್ಸು ಪೂರ್ವ ಆಗ್ತಾ ಐತೆ. ಯಾಕಂದ್ರೆ ನಮ್ದು ಒಂದು ಕನ್ಸು ಏನಂದ್ರೆ ನಾವು ಒಳ್ಳೇದನ್ನ ಪ್ರಾಡಕ್ಟ್, ಕ್ವಾಲಿಟಿ ಪ್ರಾಡಕ್ಟ್ ತಗೋಬರ್ಬೇಕಂತ ಆಸೆ. ಅದು ನೀವು ನಮ್ಗೆ ಈಡೇರಿಸಿದ್ದೀರಾ. ಸೊ ಅದೊಂದು ಮಾಡಬೇಕು ಅಂದ್ರೆ ನಾವು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ನಿಮ್ಗೆ ನಿಮ್ಮ ಕನ್ಸನ್ನು ನೆನಸಕ್ಕೆ ತಗೋಬರ್ತೀವಿ. ಸೊ ಈ ತರ ಒಂದು ಡಿಸೈನು ವಿತ್ ACP ಫಿನಿಶಿಂಗ್ ಇರ್ಬೋದು, ಬ್ಯಾನ್ಮೇರಿ ಕಾನ್ಸೆಪ್ಟ್ ನಲ್ಲಿ ಇರ್ಬೋದು. ಸೊ ವಿತ್ ನಿಮ್ಗೆ ಬರ್ನಲ್ಲು, ಫ್ರೈಯರ್, ಚೈನೀಸ್ ಬರ್ನಲ್ಲು, ದೋಸಾ ತವಾ ಈ ತರ ಕಾನ್ಸೆಪ್ಟ್ ನಲ್ಲಿ ಬೇಕು ಅಂದ್ರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರಿನಲ್ಲಿದೆ, ದೇವೇಗೌಡ ಸರ್ಕಲ್ ನಿಯರ್ ರಿಂಗ್ ರೋಡ್. ಇದಕ್ಕೆ ನೀವು ಬಂದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಬುಕ್ ಮಾಡ್ಬೋದು.
ಎಕ್ಸ್ಪ್ರೆಸ್ ಅಂತ ಇದು ಒಂದು ಆಲ್ಟರ್ ಮಾಡ್ಬಿಟ್ಟಿದ್ರ ನೋಡಕ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ. ಹೇಳಿ ಸರ್. ಹೌದು, ಟಾಟಾ ಜಿಪ್ ನಲ್ಲಿ ಮಿನಿ ಟ್ರೈನ್ ಎಕ್ಸ್ಪ್ರೆಸ್ ತಗೊಬಂದಿದ್ದೀವಿ. ಅದು ಕರಾವಳಿ ಫುಡ್ ಎಕ್ಸ್ಪ್ರೆಸ್. ತುಂಬಾ ಒಂದು ಕಸ್ಟಮರ್ ಈ ತರನೇ ಡಿಸೈನಿಂಗ್ ಬೇಕು, ಈ ತರನೇ ಲೋಗೋ ಡಿಸೈನಿಂಗ್ ಬೇಕು ಅಂತ ಅವರು ತುಂಬಾ ಇನ್ವಾಲ್ವ್ ಆಗಿ ಮಾಡಿರೋದು. ಸೊ ಬನ್ನಿ ನೋಡೋಣ ಯಾವ ತರ ಇದು ಮಾಡಿದ್ದಾರೆ ಅಂತ. ಹೈಡ್ರಾಲಿಕ್ ಶಾಕ್ಸ್ ಕೊಟ್ಟಿದ್ದೀವಿ, 3 ಸೈಡ್ ಡೋರ್ ಓಪನ್ ಕೊಟ್ಟಿದ್ದೀವಿ, ಬೇಸ್ ಎಲ್ಲ SS ಕೊಟ್ಟಿದ್ದೀವಿ. ಆ ಕಡೆ ಟ್ಯಾಂಕ್ ಫಿಟ್ ಆಗುತ್ತೆ ಒಳಗಡೆದಕ್ಕೆ. ಲೈಟಿಂಗ್ ಬೋರ್ಡ್ ಕೊಟ್ಟಿದ್ದೀವಿ, ಅದಕ್ಕೆ ಸ್ವಿಚ್ ಬೋರ್ಡ್ ಕೊಟ್ಟಿದ್ದೀವಿ, 2 ರ್ಯಾಕ್ಸ್ ಕೊಟ್ಟಿದ್ದೀವಿ. ಸೊ ಕಂಪ್ಲೀಟ್ ಡಿಸೈನು ನಾವು ಮತ್ತೆ ಲೈಟಿಂಗ್ ಬೋರ್ಡ್ಸ್ ಎಲ್ಲ ಫ್ರಂಟ್ ಕೊಟ್ಟಿದ್ದೀವಿ. ಮತ್ತೆ ಫ್ರಂಟ್ಗೆ ವಾಟರ್ ಟ್ಯಾಂಕು ಟ್ರೈನ್ ಡಿಸೈನ್ ಮಾಡ್ಕೊಟ್ಟಿದ್ದೀವಿ. ಇದು ಟ್ರೈನ್ ಡಿಸೈನ್ ಆಲ್ಮೋಸ್ಟ್ ವಿತ್ ಲೋಗೋ ಫಿಟ್ಟಿಂಗು ಲೈಟಿಂಗು ಎಲ್ಲ ಇನ್ನು ಸಣ್ಣ ಪುಟ್ಟ ಡೆಲಿವರಿ ಟೈಮ್ ನಲ್ಲಿ ಇದು ಮಾಡ್ಕೊಡ್ತೀವಿ ಬೈ ದ ಟೈಮ್ ಆಫ್ ಡೆಲಿವರಿ. ಯಾಕಂದ್ರೆ ಇದೆಲ್ಲ ಸಂಕ್ರಾಂತಿ ಪ್ರಯುಕ್ತ ಆಗುತ್ತೆ, ಇದೆಲ್ಲ ಡೆಲಿವರೀಸ್ 15th ಆದ ತಕ್ಷಣ. ಖಂಡಿತವಾಗ್ಲು ಇದೆಲ್ಲ ಕಸ್ಟಮರ್ ಕಾಯಿಶು, ಅವ್ರ ಕನಸು. ಅವ್ರ ಕನ್ಸ್ಗೆ ನಾವು ಮಾಡಕ್ಕೆ ನಮಗೂ ಒಂದು ಕುತೂಹಲ ಈ ತರ ಮಾಡ್ಬೇಕು ಅಂತ ಮಾಡ್ಕೊಡ್ತಾ ಇದೀವಿ. ನಮ್ ಕನ್ಸುನು ಈಡೇರೋಗ್ತಾ ಇದೆ ಇದ್ರಲ್ಲಿ. ನಾವು ಕನ್ಸುನು ನಾವು ಪೂರ್ತಿ ಮಾಡ್ತಾ ಇದೀವಿ. ಸೂಪರ್ ಸರ್. ಇದು ಸರ್, ಸೊ ಇದು ಬಂದ್ಬಿಟ್ಟು ಒಂದ್ ಸೈಡ್ ಇದು ರೋಲಿಂಗ್ ಮಾಡ್ತಾ ಇದ್ವಿ. ಇದು 2 ಕಡೆನೂ ಫಿಕ್ಸೆಡ್ ಮಾಡ್ಕೊಟ್ಟಿದ್ವಿ. ಇದನ್ನು ಸಹ ಕಸ್ಟಮರ್ ಮಿನಿ ವೆಹಿಕಲ್ ಇನ್ಸೈಡ್ ಕಾನ್ಸೆಪ್ಟ್ ನಲ್ಲಿ ಜಸ್ಟ್ ಸಿಂಪಲ್ ಆಗಿ 2 ಬರ್ನಲ್ ಒಂದು ದೋಸಾ ತವಾ ಕಾನ್ಸೆಪ್ಟ್ ನಲ್ಲಿ ಬೇಕು ಸರ್. ಜಸ್ಟ್ ರ್ಯಾಕ್ ಬೇಕು, ಈ ತರ ಒಂದು ಬೇಕು ಅಂತ ಹೇಳಿದ್ರೆ ಗಾಡಿಗೆ ನಾವು ತುಂಬಾ ಕಡಿಮೆ ಬೆಲೆನಲ್ಲಿ ಕೊಡ್ತಾ ಇದೀವಿ. ಸೊ ರೈಟ್ ಫ್ರಮ್ ನಮ್ಗೆ ಟಾಟಾ ಎಸ್ ನಲ್ಲಿ ಇನ್ಸೆಟ್ ಕಾನ್ಸೆಪ್ಟ್ ಮಾಡಬೇಕು ಅಂದ್ರೆ 2,75,000 ಶುರು ಆಗುತ್ತೆ. ಅಪ್ ಟು 3.5 lakhs ಇದೆ. ಇದನ್ನ ಕಸ್ಟಮೈಸ್ ಆಗಿ ವಿತ್ ಕಲರಿಂಗ್ ಎಲ್ಲ ನಿಮ್ಗೆ ವಿತ್ ACP ಫಿನಿಶಿಂಗ್ ಬೇಕು ಅಂದ್ರೆ. ಯಾವ್ದು ಸರ್ ಹೊಸ ಕಾನ್ಸೆಪ್ಟ್ ನಾನ್ ವೆಜ್ ನಿಲ್ದಾಣ ಅಂತ? ಹೌದು ಸರ್, ಬಹಳ ಚೆನ್ನಾಗಿ ಮಾಡಿದ್ದಾರೆ ಕಸ್ಟಮರ್. ಆಲ್ಮೋಸ್ಟ್ 6 ರೌಂಡ್ ಪಾಕೆಟ್ಸ್ ಅಪ್ ಟು 12 ಲೀಟರ್ಸ್ ಕ್ಯಾನ್ಸ್ ಕೊಡ್ಸಿದೀವಿ ಇದರಲ್ಲಿ ಬ್ಯಾಟ್ ಬೇರಿನಲ್ಲಿ. ಸೊ ಪ್ಲಸ್ ನಿಮ್ಗೆ ಕಲರಿಂಗ್ ಕಾಂಬಿನೇಷನ್ ತುಂಬಾನೇ ಕಸ್ಟಮರ್ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಹೈಡ್ರಾಲಿಕ್ ಶಾಕ್ಸ್ ಕೊಟ್ಟಿದೀವಿ, ಮತ್ತೆ ನಿಮ್ಗೆ ಕ್ಯಾನೋಪಿ ಕೊಟ್ಟಿದ್ದೀವಿ, ಮತ್ತೆ ಆರ್ಚ್ ಟೈಪ್ ಲೈಟಿಂಗ್ ಮೆನ್ಯೂ ಕೊಟ್ಟಿದ್ದೀವಿ, ವಾಟರ್ ಟ್ಯಾಂಕ್ 200 ಲೀಟರ್ಸ್ ಕೊಟ್ಟಿದ್ದೀವಿ, ಪ್ಲಸ್ ಎಲ್ ಶೇಪ್ ಕಿಚನ್ ಕೊಟ್ಟಿದ್ದೀವಿ. ಇದರಲ್ಲಿ ನಿಮ್ಗೆ ಒಂದು ಬರ್ನಲ್ ಇದೆ, ಒಂದು ಫ್ರೈಯರ್ ಕೇಳಿದ್ದಾರೆ, ಒಂದು ಸ್ಮಾಲ್ ದೋಸಾ ತವಾ ಕೇಳಿದ್ದಾರೆ, ಅದಕ್ಕೊಂದೆರಡು 2 ಪಾಟ್ಸ್ ಕೇಳಿದ್ದಾರೆ. ಆ ಥರನು ಈ ಥರ ಆಸ್ ಪರ್ ಕಸ್ಟಮರ್ ಡಿಸೈನು ಮಾಡಿರೋದಿದು. ಸೊ ಗ್ಯಾಸ್ ಸಿಲಿಂಡರ್ಸ್ ಕೊಟ್ಟಿದ್ದೀವಿ ಬ್ಯಾಕ್ ಸೈಡ್ ಇಂದ ಆಸ್ ಯೂಶುವಲ್. 2 ಸಿಲಿಂಡರ್. ಇದು ಆಕ್ಚುಲಿ ಟೂರಿಸಂ ಆಫ್ ಕರ್ನಾಟಕ ಅವರು ಕೇಳ್ತಾರ ಡಿಸೈನ್ಸ್ ಇದೇನೆ. ಅವ್ರಿಗೆ ಗ್ಯಾಸ್ ಸಿಲಿಂಡರ್ಸ್ 2 ಇರಬೇಕು, ಕಂಪಾರ್ಟ್ಮೆಂಟ್ಸ್ ಬೇಕು, 2 ಒಲೆ, 1 ದೋಸಾ ತವಾ ಬೇಕು, ಬಾಟಲ್ ಕ್ಯಾರಿಯರ್ಸ್ ಬೇಕು, ಕ್ಯಾಬಿನೆಟ್ಸ್ ಬೇಕು. ಇಂಥ ಒಂದು ಡಿಸೈನು ಟೂರಿಸಂ ಆಫ್ ಕರ್ನಾಟಕ ಇಂದ ಅವರು ಒಂದು ಜನಕ್ಕೆ ಒಳ್ಳೆ ಅವಕಾಶ ಮಾಡ್ಕೊಡ್ತಾ ಇದಾರೆ ಗೌರ್ಮೆಂಟ್ ಇಂದ. ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ 10 lakhs ತನಕ ಅವರು ಲೋನ್ ಕೊಡ್ತಾ ಇದ್ರೆ, ಅದ್ರಲ್ಲಿ 5 lakhs ಸಬ್ಸಿಡಿ ಕೊಡ್ತಾರೆ. 1 ತಿಂಗಳು ಅವರ ಕಾಸ್ಟ್ ಅಲ್ಲಿ ನಿಮ್ಗೆ 1 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ನಿಮ್ಮ ಒಂದು ಎಂಟರ್ಪ್ರಿನರ್ ಮಾಡ್ತಾರೆ. ಸೊ ಇದನ್ನ ಒಳ್ಳೆ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ನೀವು ಅಟೆಂಡ್ ಮಾಡಿ. ಟೂರಿಸಂ ಆಫ್ ಕರ್ನಾಟಕ ಹೋಗ್ಬಿಟ್ಟು ನೀವು ಎನ್ಕ್ವೈರ್ ಮಾಡಿ. ನೀವ್ ಯಾವ್ದಾದ್ರು ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ರೆ ಗೌರ್ಮೆಂಟ್ ಸಹ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಸರ್ ತುಂಬಾ ಜನ ಇವಾಗ ಬುಕ್ ಮಾಡಬೇಕು ಕಾನ್ಸೆಪ್ಟ್ ಅವ್ರಿಗೆ ಏನಂತ ಗೊತ್ತಿರಲ್ಲ, ಯಾವ ತರ ಡಿಸೈನ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೆ ರೆಡಿಮೇಡ್ ಸಿಗುತ್ತಾ? ಬಂದ್ರೆ ತಗೊಂಡ್ ಹೋಗ್ಬೇಕಾತ್ರ? ಖಂಡಿತವಾಗ್ಲೂ ಬಂದು ತಗೋಗೆ ಗಾಡಿಗಳು ನಮ್ಮ ಹತ್ರ ಯಾವಾಗ್ಲೂ ಇರುತ್ತೆ. ಅದಕ್ಕೋಸ್ಕರ ನಿಮ್ಮಂತ ಕಸ್ಟಮರ್ಗೋಸ್ಕರ ನಾವು ಪ್ರತಿ ಸತಿ ಒಂದ್ ಸ್ವಲ್ಪ ಗಾಡಿಗಳು ಬಾಡಿ ಕೋಚ್ ಅನ್ನ ರೆಡಿ ಇಟ್ಟಿರ್ತೀವಿ. ಈ ತರ ಇದು ಎಂಟಿ ಕೋಚ್ ಇರುತ್ತೆ. ಈ ತರ ಇವಾಗ 1 ದಿನದಲ್ಲಿ 2 ದಿನದಲ್ಲಿ ಗಾಡಿನೇ ಬೇಕು ಅರ್ಜೆಂಟು ಅಂದ್ರೆ ಈ ಕೋಚ್ ನಾವ್ ಏನ್ ಇರುತ್ತೆ ಇದ್ರಲ್ಲಿ ಜಸ್ಟ್ ಕಿಚನ್ ಸೆಟಪ್ ಮಾಡ್ಬೇಕಾಗುತ್ತೆ. ಜಸ್ಟ್ 1 ಡೇ ಸಾಕು ನಮ್ಗೆ. ನೀವು ಎಲ್ಲಿ ಎಷ್ಟು ಒಲೆ ಬೇಕು, ದೋಸೆ ತವಾ ಎಷ್ಟು ದೊಡ್ಡ ಬೇಕು, ಬ್ಯಾಲ್ಮರಿ ಎಷ್ಟು ಪಾಟ್ದು ಬೇಕು, ಜಸ್ಟ್ ಗಿವ್ ಅಸ್ 1 ಡೇ ಟೈಮ್. 1 ದಿನದಲ್ಲಿ ನೀವು ಕನ್ಸ್ಕೊಂಡಿರೋಣ ನಾವು ಖಂಡಿತವಲ್ಲೂ ಅದೆಲ್ಲ ಮಾಡ್ಕೊಡ್ತೀವಿ. ವಿತ್ ಲೈಟಿಂಗ್ಸ್ ಗಿಟಿಂಗ್ಸ್ ಬೇಕು, ಎಲ್ಲ ಲೈಟಿಂಗ್ ಸೆಟಪ್ ನಲ್ಲಿ ನಿಮ್ ಸ್ಟಿಕ್ಕರಿಂಗ್ ಇದೆಲ್ಲ ಪ್ಲೇನ್ ಆಗಿದೆ. ನೀವು ಬೇಕಿರೋದ ಕಾಯಿಶಾಗದ ಹೆಸರು, ನೀವು ಬೇಕಿರೋದ ಐಟಮ್ಸ್ ಮಾಡೋದ್ ಮೆನ್ಯೂ ಇದೆಲ್ಲ ಮಾಡ್ಬೇಕು ಅಂದ್ರೆ 2 ರಿಂದ 3 ದಿನ ಕೊಟ್ರೆ ಸಾಕು. ನಿಮ್ಮ ಹೋಮ್ ಡೆಲಿವರಿನೂ ಬೇಕು ಅಂದ್ರೆ ನಾವು ಕೊಡ್ತೀವಿ. ಸೂಪರ್ ಸರ್. ಈಗ ಒಳಗಡೆ ಏನ್ ಕಾನ್ಸೆಪ್ಟ್ ಬೇಕು ಅದು ಬರೀ ಚಾಯ್ಸ್ ಮಾಡಿದ್ರೆ ಸಾಕು. ಅವ್ರು ಖಂಡಿತವಾಗ್ಲೂ ಅವ್ರು ಬಂದ್ಬಿಟ್ಟು ಅಡ್ವಾನ್ಸ್ ಬುಕಿಂಗ್ ಮಾಡ್ಬಿಟ್ಟು ಈ ತರ ನಾವು ಬೇರೆ ಗಾಡಿಗಳು ನಮ್ದು ಆಲ್ಮೋಸ್ಟ್ ಆರ್ಡರ್ಡ್ ಆಗಿರೋದಿರುತ್ತೆ. ಇದ್ರಲ್ಲಿ ಯಾವ ಡಿಸೈನ್ ಅಂತ ಮಾಡಿರ್ತೀವಿ. ಈ ಡಿಸೈನ್ ಪ್ರಕಾರ ನಂಗೆ ಬೇಕು ಅಂತ ಆರ್ಡರ್ ಕೊಟ್ಟು ಹೋದ್ರೆ ಡೆಲಿವರಿನೂ ಸಹ ನಿಮ್ಗೆ ಮಾಡ್ಬಿಟ್ಟು ಒಂದು ವಿಡಿಯೋ ಮಾಡಿ ನಿಮ್ಮ ಒಂದು ಆಲ್ ಓವರ್ 5 ಸ್ಟೇಟ್ಸ್ ಎಲ್ಲಾದ್ರೂ ಇರ್ಲಿ, ಕರ್ನಾಟಕ, ಕೇರಳ, ತಮಿಳ್ನಾಡು, ತೆಲಂಗಾಣ ಎಲ್ಲಾದ್ರೂ ಇರ್ಲಿ, ಸೌತ್ ಕರ್ನಾಟಕನಲ್ಲಿ ನಾವು ನಿಮ್ಗೆ ಡೆಲಿವರಿ ಕೊಡ್ತೀವಿ. ಹೈದರಾಬಾದ್ಗೂ ಕೊಡ್ತಾ ಇದ್ರಲ್ಲ ಸರ್? ಆಲ್ರೆಡಿ ಹೈದರಾಬಾದ್ ನಮ್ದು ಮೋರ್ ದ್ಯಾನ್ 15-20 ವೆಹಿಕಲ್ಸ್ ಡೆಲಿವರಿ ಆಗಿದೆ. ತೆಲಂಗಾಣನಲ್ಲಿ ಆಗಿದೆ. ತಮಿಳ್ನಾಡಿಗೆ ಹೋಗ್ತಾ ಇರೋದು ಒಂದು ಗಾಡಿ ಅದು ಆಗಿದೆ. ಸೊ
ಇಂಥ ಒಂದು ಎಲ್ಲಾದ್ರೂ ಇದ್ರು ನಾವು ಗಾಡಿಗಳನ್ನು ವಿತ್ ನಿಮ್ಗೆ FC ಇನ್ಶೂರೆನ್ಸ್ ಫಾಸ್ಟ್ ಫುಡ್ ಏನಿದೆ ಲೈಸೆನ್ಸ್ FSS ಇದು ಅಂದ್ರೂ ಸಹ ನಾವು ಮಾಡ್ತೀವಿ. ಎಲ್ಲ ಪ್ರತಿಯೊಂದು ನೀವೇ ಮಾಡ್ಕೊಡ್ತೀರಾ? ಕಸ್ಟಮೈಸ್ ಪ್ರತಿಯೊಂದು ನಿಮ್ಗೆ ಏನ್ ಬೇಕು ಜಸ್ಟ್ ಆರ್ಡರ್ ಮಾಡಿ ನಾವಿದೀವಿ ನಿಮ್ಗೋಸ್ಕರ, ತಗೊಂಡೋಗಿ ಅಷ್ಟೇ. ರೆಡಿ ಫುಡ್ ಇರುತ್ತೆ, ನೀವು ಹೋಗ್ಬೇಡಿ, ಜಸ್ಟ್ ಗ್ಯಾಸ್ ಆನ್ ಮಾಡಿ ಬಿಸ್ನೆಸ್ ಶುರು ಮಾಡ್ತಾ ಇರೋದು. ಏನ್ ಸರ್ ಇದು ಫುಲ್ ಕಂಪ್ಲೀಟ್ಲಿ SS ಆಗಿ ಮಾಡ್ತಾ ಇದ್ರಲ್ಲ ಸರ್? ಪ್ರತಿ ಒಂದು SS, ಚಿಲ್ಕಾನು SS, ಹಿಂಚಸ್ SS, ಈವನ್ ಲಾಕ್ಸ್ ಕಂಪ್ಲೀಟ್ SS ಮಾಡ್ತಾರೆ. ಇದು ಬಂದ್ಬಿಟ್ಟು ರಾಯಚೂರು ಕಸ್ಟಮರ್ ಒಬ್ರು ಆರ್ಡರ್ ಕೊಟ್ಟು ಮಾಡಿಸ್ತಾ ಇರೋದು. ಇದನ್ನ ನೀವು ಬೇಕು ಅಂದ್ರೆ ಈ ತರ SS ಸ್ಟೀಲ್ ನಲ್ಲಿ ಪ್ರತಿ ಒಂದು ಬಹಳ ಚೆನ್ನಾಗಿ ಅಲ್ಟಿಮೇಟ್ ಪ್ರೀಮಿಯಂ ಲುಕ್ ಬರುತ್ತೆ. ಇದು ಲಕ್ಸುರಿ ಲುಕ್ ಬರುತ್ತೆ. ಈ ತರ ವೆಹಿಕಲ್ಸ್ ಬೇಕು ಅಂದ್ರೆ ನಮ್ಮ ಹತ್ರ ಮಾಡ್ತೀವಿ. ಸೊ ಫುಡ್ ಕಾರ್ಟ್ಸ್ ಡಿಮ್ಯಾಂಡ್ ಆಗಿದೆ ಸೌತ್ ಇಂಡಿಯಾದಲ್ಲಿ. ಇವಾಗ ನಾವು ರೇಟ್ ನ ತುಂಬಾ ಕಾಂಪಿಟೇಷನ್ ಆಗಿ ಬಿಡ್ತಾ ಇದೀವಿ. ತುಂಬಾ ನಿಮ್ಗೆ ಲೆಸರ್ ರೇಟ್, ಯಾಕಂದ್ರೆ ನಮ್ದು ಬಿಸ್ನೆಸ್ಗೆ ನಮ್ದೇ ಆದ ಎಲ್ಲ ಇದು ಮೆಟೀರಿಯಲ್ ನಮ್ದೇ ಹೋಲ್ಸೇಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಈ ಗಾಡಿ ಈ ತರ SS ನಲ್ಲಿ ಬೇಕು ಅಂದ್ರೆ ನಿಮ್ಗೆ 1.5 ಲಕ್ಷ ಇಂದ 1.75 ರೇಂಜ್ ನಲ್ಲಿ ಇನ್ಕ್ಲೂಡಿಂಗ್ ನಿಮ್ಗೆ ಲೈಟಿಂಗ್ಸ್ SS ಇದು ಪೂರ ಒಂದು ಸ್ಟಿಕ್ಕರಿಂಗ್ ಕಂಪ್ಲೀಟ್ ಬರುತ್ತೆ. ಸೊ ನೋಡ್ತಾ ಇರಬಹುದು ಎಷ್ಟು ಗಾಡಿಗಳು ರೆಡಿ ಆಗ್ತಾ ಇದೆ ಇಲ್ಲಿ ಅಂತ. ಪ್ರತಿ ಒಂದು ಆರ್ಡರ್ ಬಂದಾಗ ನಾವು ಈ ತರ ಚೆನ್ನಾಗಿರೋ ಗಾಡಿನ ಬಾಡಿ ಎತ್ತಿ ಬಿಸಾಕಿ ಅದಕ್ಕೆ ಗುಜ್ರಿ ತರ ಆಗ್ಬಿಟ್ಟಿರ್ತದೆ. ಯಾಕಂದ್ರೆ ಎಲ್ಲ ಡಿಸ್ಮ್ಯಾಂಟಲ್ ಮಾಡ್ತೀವಿ, ಮಾಡಾದ್ಮೇಲೆ ಅದಕ್ಕೆ ನಿಮ್ಗೆ ಗೊತ್ತು ಆಲ್ರೆಡಿ ನಾವು ರೀಸ್ಟೋರ್ ಮಾಡ್ತೀವಿ, ಆಮೇಲೆ ಬಾಡಿ ಬಿಲ್ಡಿಂಗ್ ಮಾಡ್ತೀವಿ. ಮತ್ತೆ ನಿಮ್ದು ಕಾಯಿಶ್ ಪ್ರಕಾರ ಇರೋ ಪೇಂಟಿಂಗು ಅದೆಲ್ಲ ಪ್ರತಿ ಒಂದು ಆಸ್ ಪರ್ ಕಸ್ಟಮೈಸ್ ಡಿಸೈನ್. ನಾನ್ ವೆಜ್ ಏನ್ ಕಾನ್ಸೆಪ್ಟ್ ಇರುತ್ತೆ ಅದಕ್ಕೆ ತಕ್ಕಂತೆ ಮಾಡ್ಕೊಡ್ತೀರಾ? ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ನವೀನ್ ಅವರೇ. ಸೊ ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳು ರೆಡಿ ಆಗ್ತಾ ಇದೆ ಇಲ್ಲಿ ಅಂತ. 100+ ಗಾಡಿಗಳಿದೆ, ಆರ್ಡರ್ಗಳೆಲ್ಲ ಚಿಕ್ಕಾವಡೆ ಗಾಡಿಗಳಿದೆ. ಸೌತ್ ಇಂಡಿಯಾದಲ್ಲೇ ನೀವ್ ಹೇಳ್ಬೋದು ಕ್ಯಾಂಟೀನ್ ಸಮುದ್ರ ಅಂತ ಅಷ್ಟೊಂದು ಗಾಡಿ ನಿಮ್ಗೆ ಇದಿಲ್ಲ ಇನ್ನೊಂದು ನಿಮ್ಗೆ ಯಾವ ತರ ನಿಮ್ ಇಷ್ಟಪಟ್ಟಿದ್ರ ನಿಮ್ ಸೆಲೆಕ್ಷನ್ ಸಿಗ್ಬೇಕು ಅಂದ್ರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರು ಬರ್ಬೇಕಾಗಿತ್ತೆ. ಇನ್ನೂ ಸಹ ಗಾಡಿಗಳು ಸ್ಟಾಕ್ಸ್ ಇದೆ, ನೀವು ಬನ್ನಿ ನೋಡ್ಬೋದು. ಆಲ್ಮೋಸ್ಟ್ ವೆಹಿಕಲ್ ಇದೆಲ್ಲ ನೀವು ಬಾಡಿ ಬಿಚ್ಚಿ ಎಲ್ಲ ಮಾಡಿ ನೆಕ್ಸ್ಟ್ ಆರ್ಡರ್ ಇರೋ ಗಾಡಿಗಳನ್ನ ನಾವು ಮಾಡ್ತಾ ಇದೀವಿ. ಸೊ ಇದನ್ನ ಪಾನಿಪುರ ಕಾನ್ಸೆಪ್ಟ್ಗೆ SS ಇನ್ನೊಂದು ರೆಡಿ ಆಗ್ತಾ ಇದೆ ಓಮ್ನಿನಲ್ಲಿ. ಇನ್ನೊಂದು ಟಾಟಾ ಎಸ್ ಜಿಪ್ ನಲ್ಲಿ ತುಂಬಾನೇ ಡಿಮ್ಯಾಂಡ್ ಕೇಳ್ತಾ ಇದ್ರೆ. ಮಿನಿ ಒಂದು ಬಿಸ್ನೆಸ್ 160 170 ಗಾಡಿ ಬೇಕು, ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಹಾಕಿ. ನೀವು ಹಾಕಿರೋದ ಬಂಡವಾಳ ನಿಮ್ಮ ಒಂದು ಜಸ್ಟ್ 5 to 6 months ನಲ್ಲಿ ನಿಮ್ ಗಾಡಿನ ರಿಟರ್ನ್ ಮಾಡ್ಕೊಟ್ಬಿಡ್ತದೆ. ಗಾಡಿನ ಅಷ್ಟು ದುಡ್ಡು ಕೊಡುತ್ತೆ ಗ್ಯಾರಂಟಿ. ಸೊ ನೋಡಿದ್ರೆ ಸೌತ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವರಷ್ಟು ಪ್ರೊಡಕ್ಷನ್ ಮಾಡ್ತಿರೋರು ಯಾರು ಇಲ್ಲ ಅನ್ಕೋತೀನಿ. ನಿಮ್ದು ಒಂದು ಇದು ಯಾಕಂದ್ರೆ ಹೊಸ ಡಿಸೈನ್ಸ್ ಹೊಸ ಕಾನ್ಸೆಪ್ಟ್ಸ್ ನೀವ್ ತಗೋ ಬರ್ತಾ ಇದ್ದೀರಾ, ಅದನ್ನ ನಮ್ಗೆ ಒಂಥರ ಹುಮ್ಮಸ್ಸು ಹೊಸ ಡಿಸೈನ್ ಮೇಲೆ ಮಾಡಕ್ಕೆ. ಸೊ ನಾನು ಹೇಳೋದು ಒಂದೇ, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ಕೆ ಚಾನಲ್ ಅನ್ನ ಮರಿಬೇಡಿ, ಫಾಲೋ ಮಾಡಿ ಚಾನಲ್ ಅನ್ನ. ಯಾಕಂದ್ರೆ ನಿಮ್ಗೆ ಇನ್ನೂ ಹೊಸ ಡಿಸೈನ್ಸ್ ನಾವು ತಗೋ ಬರ್ತಾ ಇದೀವಿ. ಯಾಕಂದ್ರೆ ಇದರಲ್ಲಿ ಗ್ರಾಸರಿ ಶಾಪ್ ತಗೋ ಬರ್ತಾ ಇದೀವಿ, ಎಲ್ಡಿರ್ ಶಾಪ್ ತಗೋ ಬರ್ತಾ ಇದೀವಿ, ಶುಗರ್ ಕೇನ್ ಶಾಪ್ ತಗೋ ಬರ್ತಾ ಇದೀವಿ, ನಿಮ್ಗೆ ಇದು ಪಾಪ್ಕಾರ್ನ್ ಅದು ತಗೋ ಬರ್ತಾ ಇದೀವಿ. ಸ್ಮಾಲ್ ಥಿಂಗ್ ಇವಾಗೆಲ್ಲ ಟ್ರೆಂಡಿಂಗ್ ಹೆಂಗಂದ್ರೆ ಫಾರಿನ್ ತರ ಪ್ರತಿಯೊಂದು ಶಾಪ್ ಮೊಬೈಲ್ ಶಾಪ್ ಆಗುತ್ತೆ ಇವಾಗ. ನಿಜ ಸರ್. ಸೊ ನೋಡ್ತಿರ್ಬೋದು, ನಾವು ವಿಡಿಯೋ ಮಾಡ್ಬೇಕಾದ್ರೆ ಒಬ್ರು ಕಸ್ಟಮರ್ ಒಂದನೇ ಗಾಡಿ ಅಲ್ಲ, ಅದು 2ನೇ ಗಾಡಿ ಫುಲ್ ಸ್ಯಾಟಿಸ್ಫೈಡ್ ಆಗಿ ಇನ್ನೊಂದು ಗಾಡಿ ಆರ್ಡರ್ ಕೊಟ್ಟಿದ್ದಾರೆ. ಅದು ಪ್ರೋಗ್ರೆಸ್ ಅಲ್ಲಿ ಇದೆ, ವರ್ಕಿಂಗ್. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಮುರಳೀಧರ್ ಅಂತ, ಬೆಂಗಳೂರು ಸರ್. ಬೆಂಗಳೂರಿಂದ ಬಂದಿದ್ದೀರಾ ಸರ್? ಸೊ ಬೆಂಗಳೂರಲ್ಲಿ ಎಷ್ಟೊಂದು ಈ ತರ ಮ್ಯಾನುಫ್ಯಾಕ್ಚರರ್ ಇದಾರಲ್ಲ ಸರ್? ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ, ಅಂದ್ರೆ ಕ್ವಾಲಿಟಿ ವೈಸ್ ಬಜೆಟ್ ವೈಸ್ ಸರ್ ಬೆಸ್ಟ್ ಇದ್ದಾರೆ. ಓಕೆ, ನನ್ ಕೇಳಿದ್ರೆ ಕರ್ನಾಟಕಲ್ಲೇ ಬೆಸ್ಟ್ ಇದ್ದಾರೆ. ಕರ್ನಾಟಕದಲ್ಲಿ ಅವಾರ್ಡ್ ಕೊಟ್ಟಿರೋದು ಅದಕ್ಕೆ. ಇಲ್ಲ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎನಿ ಟೈಮ್ ಡೆಲಿವರಿ ಕೊಡ್ತಾರೆ. ನಮ್ ಮಾಡಿಫೈ ಹೆಂಗ್ ಬೇಕೋ ನಮ್ಗೆ ಯಾವ ತರ ಮಾಡಿಫಿಕೇಶನ್ ಎಲ್ಲ ಕ್ಲೀನ್ ಆಗಿ ಮಾಡಿ. ನೀವು ಯಾವ ಕಾನ್ಸೆಪ್ಟ್ ಕೊಡ್ತೀರಾ ಅದ್ರ ತಕ್ಕಂತೆ ಮಾಡ್ಕೊಡ್ತಾರೆ, ಖಂಡಿತ ಮಾಡ್ಕೊಡ್ತಾರೆ. ಸೊ ಡಿಸೈನ್ಸ್ ಗಳಂತೂ ನಿಮ್ಗೆ ಜಾಸ್ತಿನೇ ಕೊಡ್ತಾರೆ. ಡಿಸೈನ್ಸ್ ಅಂದ್ರೆ ನಮಗೆ ನಾವು ಅನ್ಕೊಂಡೇ ಇರೋಕ್ಕಿಂತ ಜಾಸ್ತಿ ಕೊಡ್ತಾರೆ. ಜಾಸ್ತಿ ಕೊಡ್ತಾರೆ. ಸೊ ಕ್ವಾಲಿಟಿ ಎಲ್ಲ ಹೆಂಗೆ ಸರ್? ನೀವು ಫುಲ್ ಸ್ಯಾಟಿಸ್ಫೈಡ್ ಇದ್ದೀರಾ? ಖಂಡಿತ ಸರ್. ನಾನು ಹೇಳಿದ್ನಲ್ಲ, ಇದು ಹೇಳ್ದಾಗೆ ಇದು 2ನೇ ಗಾಡಿ ತಗೊಂತಿರೋದು. 2ನೇ ಗಾಡಿ. ಓಕೆ, 2ನೇ ಗಾಡಿ ಏನ್ ಕಾನ್ಸೆಪ್ಟ್ ಸರ್ ಇದು? ಇದು ಸೌತ್ ಇಂಡಿಯನ್ ಇಡ್ಲಿ ದೋಸಾ ರೈಸ್ ಬಾತ್. ಓಕೆ, ಎಲ್ಲಿ ಸರ್ ನಿಮ್ದು? ನಮ್ದು ಆಕ್ಚುಲಿ ಇದು ನಾಯಂಡಹಳ್ಳಿ, ಮೈಸೂರು. ನಾಯಂಡಹಳ್ಳಿ. ಮೊದಲನೇ ಗಾಡಿ ಸರ್? ಮೊದಲನೇ ಗಾಡಿ ಅದೇ ಸರೌಂಡಿಂಗ್ ಅಲ್ಲೇ ಲೊಕ್ಯಾಲಿಟಿಯಲ್ಲಿ, ಸ್ವಲ್ಪ ದೂರ. ಅದು ವೆಜ್ ಅದು ವೆಜ್ ಸೇಮ್. ಅದು ಬಿಟ್ಟು ಇನ್ನೊಂದ್ ಗಾಡಿಗೂ ಅಡ್ವಾನ್ಸ್ ಮಾಡಕ್ ಬಂದಿದ್ದೀನಿ ಆಕ್ಚುಲಿ. ಟೋಟಲ್ ಆಗಿ 3ನೇ ಗಾಡಿ ಆಗುತ್ತೆ. ಇದು 2ನೇದು. ಇನ್ನೊಂದು ವಾರ 15 ದಿವಸ ತಗೊಳ್ತೀವಿ. ಸೊ SS ಅಲ್ಲ ಸರ್ ಫುಲ್ ಇದೆಲ್ಲ? ಇದೆಲ್ಲ SS ಮಾಡಿಸಿದೀವಿ. ಓಕೆ, ಸೊ ಇಂಟೀರಿಯರ್ ಇನ್ನೂ ರೆಡಿ ಆಗಬೇಕು. ಇಂಟೀರಿಯರ್ ಇನ್ನೂ ಕೆಲಸ ಇದೆ. ಸೊ ಬರ್ನರ್ಸ್ ಎಲ್ಲ ರೆಡಿ ಆಗ್ತಾ ಇದೆ ಸರ್. ಸಾರ್ದು ಒಂದು ಸ್ಪೆಷಲ್ ಏನಂದ್ರೆ, ಜನಕ್ಕೆ ನನ್ನ ಕಡೆಯಿಂದ ಒಂದು 4 ಜನಕ್ಕೆ
ಒಂದ್ ಒಳ್ಳೆ ಉದ್ಯೋಗ ಆದಂಗೆ ಅವ್ರು ಇರ್ಬೋದು, ಅವ್ರ ಬ್ರದರ್ಗುನು ಸಹ ಇದು ಹೇಳಿ ಮಾಡಿಸ್ತಾರೆ. ಅದು ಆಕ್ಚುಲಿ ಒಂದ್ 4 ಜನಕ್ಕೆ ಉದ್ಯೋಗ ಆಗ್ಲಿ, ನಮ್ ಕಡೆಯಿಂದ ಏನಾಗುತ್ತೆ ಅಂತ ಮಾಡ್ಬೋದು ಅಂತ. ಅಂಡ್ ಅವರಲ್ಲ, ನಾನು ಅಷ್ಟೇ ಬ್ಯಾಂಗ್ಳೂರ್ ಚಾಲೆಂಜ್ ಇದು RCB ಗೆದ್ದಾಗ ಅವತ್ತು ನಾವು ರೀಲ್ ನಲ್ಲೂ ಬಂದಿತ್ತು, ನನ್ ಕಡೆಯಿಂದಾನೇ ಶುರು ಆಗ್ಲಿ ಸರ್, ಆ ದಿನ ಫುಲ್ಲು ಊಟ ನನ್ ಕಡೆಯಿಂದ ಫ್ರೀ ಅಂತ. ಹಂಗೆ ಆ ದಿನ ಆಲ್ಮೋಸ್ಟ್ ಎಲ್ಲಾರ ಜನಕ್ಕೆ ಅನ್ನದಾನ ಮಾಡಿದ್ದಾರೆ ಅವರು. ಸೊ ಆ ದಿನ ರಾಜರು ಬರ್ಡೇನು ಇತ್ತು, ಅವ್ರ ಫಾದರ್ ಮುರಳಿ ಸರ್ ಅವ್ರದ್ದು ಇತ್ತು. ಸೊ ಇದು ಆಗಿದ್ರೆ ಹೇಳ್ಬೇಕಾಗಿರೋದು ರಿಯಲ್ ಫ್ಯಾನ್ ಅಂತ. ಹೋಗಿ ಅಲ್ಲೋಗಿ ಜನಕ್ಕೆ ಕಷ್ಟ ಕೊಡಕ್ಕಿಂತ 4 ಜನಕ್ಕೆ ಊಟ ಆಗೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಒಳ್ಳೆ ಒಂದು ಥಿಂಕಿಂಗು, ಅದೇ ಅರ್ಥ ಮಾಡ್ಕೋಬಹುದು. ರಿಯಲಿ ಹ್ಯಾಟ್ಸ್ ಆಫ್ ಟು ಮುರಳಿ ಸರ್, ಥ್ಯಾಂಕ್ ಯು ಸರ್. ಯಾಕಂದ್ರೆ ಮುರಳಿ ಸರ್ ಏನೋ ಒಂದು ಪ್ರೀತಿ, ಮಾತಾಡ್ತಾ ನಾವು 2-3 ಆರ್ಡರ್ಸ್ ತಗೋತಾ ಒಳ್ಳೆ ಒಂದು ಅಫೆಕ್ಷನ್, ಫ್ರೆಂಡ್ಶಿಪ್ ಆಗ್ಬಿಟ್ಟಿದೆ. ಹೇಳ್ಬೇಕಾದ್ರೆ ಫ್ಯಾಮಿಲಿ ಫ್ರೆಂಡ್ ಹಂಗೆ ಅವ್ರು ಮಾತಾಡಿದ್ರೆ ಅದೇನೋ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಖಂಡಿತವಾಗ್ಲು ಇನ್ನೂ ಅವಳು ಏಮ್ಸ್ ಇದೆ ಒಳ್ಳೊಳ್ಳೇದು ಆಗ್ಲಿ ಅಂತ. 2-3 ಗಾಡಿ ಇನ್ನೂ ಬೆಳೀಲಿ, ಜನಕ್ಕೆ ಇವರಿಂದನೂ ಅನ್ನ ಕೊಡ್ತಾ ಇರೋದು, ಸೇಲ್ ಮಾಡೋದನ್ನು ಅದನ್ನು ಕಡಿಮೆ ರೇಟ್ ನಲ್ಲಿ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಇಟ್ಸ್ ರಿಯಲಿ ಹೇಳ್ಬೇಕು ಅಂದ್ರೆ, ಒಂದ್ ಕಡೆ ಒಂದ್ ಮನುಷ್ಯರಿಂದ ಏನ್ ನಾನು ಒಳ್ಳೇದ್ ಮಾಡ್ಬೇಕುಪ್ಪ ಅಂತ ಹೇಳಿದ್ರೆ ದುಡಿತಾನು ಒಳ್ಳೆ ಸೊಸೈಟಿಗೆ ಒಳ್ಳೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇನ್ನೂ ಬೆಳಿಲಿ, ನ್ಯೂ ಲುಕ್ ನಲ್ಲಿ ನಾವು ನಿಮ್ ಜೊತೆ ಸದಾ ನಿಮ್ ಜೊತೆ ಇದ್ದೀವಿ ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್ ಸರ್. ಖಂಡಿತ.